ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಲೈಫ್ ಜರ್ನಿ ಚಾನಲ್. ನಾನು ನಿಮಗೆ ಇವತ್ತು ತೋರ್ಸೋಕೆ ಹೋಗ್ತಿರೋದು ಹಗ್ಗದ ಸೇತುವೆ, ರೋಪ್ ಬ್ರಿಡ್ಜ್. ನೀವು ನೋಡ್ಬೋದು ಇಲ್ಲಿ ರೋಪ್ ಬ್ರಿಡ್ಜ್ಗೆ ಎಂಟ್ರಿ ಆಗುವ ಮೊದಲು ಒಬ್ಬರೇ ಹೋಗುವಷ್ಟು ಜಾಗವನ್ನು ಮಾತ್ರ ಬಿಟ್ಟಿದ್ದಾರೆ. ಯಾಕೆಂದರೆ ಟೂ ವೀಲರ್ ಹೋಗೋದಕ್ಕೆ ಇಲ್ಲಿ ಯಾವುದೇ ಅವಕಾಶಗಳಿಲ್ಲ. ಏನಕ್ಕೆ ಅಂದರೆ ಟೂ ವೀಲರ್ಗೆ ಓಡಾಡೋದ್ರಿಂದ ಲೋಡ್ ಜಾಸ್ತಿ ಆಗುತ್ತೆ. ಲೋಡ್ ಜಾಸ್ತಿ ಆಗೋದ್ರಿಂದ ರೋಪ್ಗೆ ಸ್ಟ್ರೆಸ್ ಜಾಸ್ತಿ ಆಗಿ ಕಟ್ಟಾಗೋ ಸಾಧ್ಯತೆ ತುಂಬ ಇರುತ್ತೆ. ಆದರೆ ಒಂದೇ ಸಲ ಅದು ಕಟ್ಟಾಗೋದಿಲ್ಲ, ಯೂಸ್ ಮಾಡ್ತಾ ಮಾಡ್ತಾ ಅದು ಕಟ್ಟಾಗುತ್ತೆ. ಸೊ ಅದ್ರ ಲೈಫ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ಇಂಜಿನಿಯರ್ಸ್ ಕ್ಯಾಲ್ಕುಲೇಟ್ ಮಾಡಿ ಕಟ್ಟಿರ್ತಾರೆ. ಇಷ್ಟೇ ಲೋಡು ಇದು ತಡ್ಕೊಳ್ಳುವಷ್ಟು ಶಕ್ತಿ ಇರುತ್ತೆ, ಮನುಷ್ಯರು ಓಡಾಡೋಷ್ಟು ಮಾತ್ರ ಇದು ಯೋಗ್ಯವಾಗಿದೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಹ್ಯಾಂಡ್ ರೈಲ್ಸ್ ಕೂಡ ಹಾಕಿದ್ದಾರೆ, ಯಾವುದೇ ಥರ ಬೀಳಬಾರ್ದು ಅಂತ. ಇಲ್ಲೇನು ಸಪೋರ್ಟ್ ಕೊಟ್ಟಿದ್ದಾರೆ ಅದು ಕಾಲಮ್ದು, ಇದು ಆ ಕಡೆ ಒಂದು ಈ ಕಡೆ ಒಂದು ಕಟ್ಟಿದ್ದಾರೆ. ಏನಕ್ಕೆ ಅಂದರೆ ರೋಪ್ಗೆ ಸಪೋರ್ಟ್ಗೋಸ್ಕರ. ಇದ್ರ ಮೇಲೆ ಲೋಡ್ ಕೂಡ ಇದ್ರ ಮೇಲೆ ಲೋಡೆಲ್ಲ ಬಿದ್ದಿರುತ್ತೆ. ಇದು ಕಾವೇರಿ ನದಿಗೆ ಅಡ್ಡಲ ಕಟ್ಟಲಾಗಿದೆ. ನೋಡಿ ಸೈಡ್ಸಲ್ಲಿ ಫೆನ್ಸ್ ಹಾಕಿದ್ದಾರೆ. ಮತ್ತು ನೋಡಿ ಹೇಗೆ ಮೇಲಿಂದ ಹ್ಯಾಂಗ್ ಮಾಡಿದ್ದಾರೆ ರೋಪ್ನ. ಸೊ ಒಬ್ಬ ಮನುಷ್ಯ ಓಡಾಡಬೇಕಾದ್ರೆಲ್ಲ ಅದು ಶೇಕ್ ಆಗ್ತಾ ಇರುತ್ತೆ. ಯಾಕಂದ್ರೆ ಲೋಡ್ ಬಿದ್ದಾಗೆಲ್ಲ ಅದು ಸ್ಟ್ರೆಸ್ ಅದ್ರ ಮೇಲೆ ಬಿದ್ದು ಅದು ಶೇಕ್ ಆಗ್ತಾ ಇರುತ್ತೆ. ಸೊ ಅದು ಸೇಫಬಲ್ ಸ್ಟ್ರೆಸ್, ಏನು ಪ್ರಾಬ್ಲಮ್ ಆಗಲ್ಲ. ಇಬ್ಬರು ಒಟ್ಟಿಗೆ ನಡ್ಕೊಂಡು ಬರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಒಟ್ಟೊಟ್ಟಿಗೆ ಕಂಪ್ಲೀಟ್ ಸೇತುವೆ ತುಂಬ ಜನಗಳಿರಬಾರ್ದು. ಒಬ್ಬ ಅಂದರೆ ಒಂದು 8-10 ಜನ ಒಟ್ಟಿಗೆ ಬರೋಷ್ಟು ಕೆಪಾಸಿಟಿ ಇದೆ. ನೋಡಿ ಫ್ರೀಯಾಗಿ ಆರಾಮಾಗಿ ಬರ್ಬೋದು. ಬಟ್ ಸೆಂಟ್ರಲ್ಲಿದ್ದಾಗ ಸ್ವಲ್ಪ ಶೇಕ್ ಜಾಸ್ತಿ ಆಗುತ್ತೆ, ಆವಾಗ ಭಯ ಪಡುವ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.